ಬಾಚಲಾಪುರ ಸರ್ ಅವರೇ, ಅದೇ ಥರನಾಗಿ ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಗಣ್ಯರೇ, ಇವತ್ತು ಕೊಪ್ಪಳ ಜಿಲ್ಲೆಯ 13ನೆಯ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಸಾಹಿತ್ಯಿಕ ಚಟುವಟಿಕೆ ಜೊತೆಗೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ವಿಚಾರ ಚಿಂತನ ಮಂಥನ ನಡೆಯುತ್ತಿರುವುದು ಸ್ವಾಗತಾರ್ಹ. ಆದರೆ ಈ ಕಾರ್ಯಕ್ರಮ ಯಾರಿಗಾಗಿ ನಾವೆಲ್ಲರೂ ಆಯೋಜನೆ ಮಾಡಿದೆಯೋ ಅವರಿಲ್ಲ. ಆದರೂ ಸಹ ಇಲ್ಲಿರುವ ನಿಮ್ಮೆಲ್ಲರಿಗಾಗಿ ಇವತ್ತು ಈ ಸಮ್ಮೇಳನದಲ್ಲಿ ನಿನ್ನೆಯಿಂದ ಇಲ್ಲಿವರೆಗೂ ಅನೇಕ ವಿಷಯಗಳ ಬಗ್ಗೆ ನಾವು ಮಾತಾಡಿದ್ದೀವಿ. ನೆಲ, ಜಲ, ಭಾಷೆ ಬಗ್ಗೆ ಮತ್ತು ನಮ್ಮ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಏನು ವಿಚಾರಗಳನ್ನು ಮಂಡನೆ ಮಾಡಬೇಕು, ಸರ್ಕಾರಕ್ಕೆ ಏನು ವಿಷಯವನ್ನು ತಲುಪಿಸಬೇಕು, ಆ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದನ್ನು ಅನುಷ್ಠಾನ ಮಾಡ್ತಾಯಿದ್ದೀವಿ. ಇವತ್ತು ಈ ಗೋಷ್ಠಿಯಲ್ಲಿ, ಅಭಿವೃದ್ಧಿ ಗೋಷ್ಠಿಯಲ್ಲಿ ಕೊಪ್ಪಳ ಜಿಲ್ಲೆಯ ಪ್ರವಾಸೋದ್ಯಮ ಸವಾಲು ಮತ್ತು ಸಾಧ್ಯತೆಗಳು, ಇದರ ಬಗ್ಗೆ ನಾನು ನನಗೆ ಕೊಟ್ಟಿರ್ತಕ್ಕಂಥ ಅವಧಿಯಲ್ಲಿ ವಿಷಯವನ್ನು ಮಂಡನೆ ಮಾಡ್ತೀನಿ. ಈ ವಿಷಯ ಮಂಡನೆ ಮಾಡೋ ಜೊತೆಗೆ ಆಯೋಜಕರಲ್ಲಿ ಒಂದು ಮನವಿ, ಗೋಷ್ಠಿಯಲ್ಲಿ ಚರ್ಚೆ ಆಗ್ತಕ್ಕಂಥ ವಿಷಯಗಳು, ಆ ಎಲ್ಲ ವಿಷಯಗಳನ್ನು ಕೊನೆಗೆ ಸಮ್ಮೇಳನ ನಿರ್ಣಯ ಅಂತ ಮಾಡ್ತೀವಿ ನಾವೆಲ್ಲ, ಆ ನಿರ್ಣಯಗಳಲ್ಲಿ ಬರಬೇಕು ಅನ್ನೋದು ನಮ್ಮ ಆಸೆ.